ಹಾಯ್, ನಾನು ನಿಮ್ಮ ವಿಕ್ರಮ್. ಸೊ ಇವತ್ತು ನಾವು ಕನಕಪುರ ರೋಡಲ್ಲಿರೋ ಬೆಂಗಳೂರು ಫಿಲಮ್ ಸಿಟಿ ಅನ್ನೋ ಹೊಸ ಫೋಟೋಶೂಟ್ಸ್ ಸೆಟಪ್ಪಿಗೆ ಬಂದಿದ್ದೀವಿ. ತುಂಬ ನೋಡಿದ್ವಿ, ಅಂದರೆ ಒಂದಷ್ಟು ಎಲಿಮೆಂಟ್ಸ್ ಆಗಿರ್ಬೋದು, ಬುಕ್ ಮೈ ಕ್ಯಾಪ್ಚರು, ಬೇರೆ ಬೇರೆ ಫೋಟೋಶೂಟ್ಸ್ನ ನಾವು ಬೇರೆ ಬೇರೆ ಲೊಕೇಶನಲ್ಲಿ ಶೂಟ್ ಮಾಡ್ತಾ ಇದ್ವಿ. ಆದರೆ ಇವತ್ತು ಫಸ್ಟ್ ಟೈಮ್ ನಾವು ಈ ಲೊಕೇಶನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಒಬ್ಬ ಫೋಟೋಗ್ರಾಫರ್ಗೆ ಒಂದು ಒಳ್ಳೆ ಫೋಟೋ ಬರಬೇಕು ಅಂದರೆ ತನ್ನ ಕ್ಯಾಮ್ರಾ ಎಷ್ಟು ಇಂಪಾರ್ಟೆಂಟೋ, ತನ್ನ ಲೆನ್ಸ್ ಎಷ್ಟು ಇಂಪಾರ್ಟೆಂಟೋ, ತನ್ನ ಎಕ್ವಿಪ್ಮೆಂಟ್ಸ್ ಎಷ್ಟು ಇಂಪಾರ್ಟೆಂಟೋ, ಹಾಗೆ ತಮ್ಮ ಮಾಡೆಲ್ಸ್ ಆಗಲಿ ಕ್ಲೈಂಟ್ಸ್ ಆಗಲಿ ಎಷ್ಟು ಅವನಿಗೆ ಇಂಪಾರ್ಟೆಂಟೋ, ಅದೇ ಥರ ಒಂದು ಲೊಕೇಶನ್ನು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅಂಥದ್ರಲ್ಲಿ ಇವತ್ತು ಈ ಲೊಕೇಶನ್ ನೋಡಿದ್ರೆ ನನಗ್ಯಾಕೋ ಒಂದು ಬೇರೆನೇ ಒಂದು ವೈಬ್ನ ಕ್ರಿಯೇಟ್ ಮಾಡ್ತಿದೆ. ಬಿಕಾಸ್ ಎಲ್ಲ ವೈಡ್ ಆಗಿದೆ, ಸೊ ದಟ್ ವಿ ಕ್ಯಾನ್ ಕೀಪ್ ದ ಫ್ರೇಮ್ಸ್ ಇನ್ ಆಲ್ ಆ್ಯಂಗಲ್ಸ್. ಎಲ್ಲ ಕ್ಲೋಸಪ್ ಥರ ತೆಗಿಯೋಕ್ಕಿಂತ ಒಂದು ವೈಡ್ ಆ್ಯಂಗಲಲ್ಲಿ ಅಥವಾ ಡ್ರೋನ್ ಶಾಟ್ಸ್ ತೊಗೊಳೋದ್ರಲ್ಲಾಗಲಿ ತುಂಬ ಬೇರೆ ಬೇರೆ ಲೊಕೇಶನ್ಸ್ ಇದೆ. ಸೊ ನನಗೂ ಫಸ್ಟ್ ಟೈಮ್ ಬಂದಿರೋದ್ರಿಂದ ಒಂದು ಆ ಎಕ್ಸೈಟ್ಮೆಂಟ್ ಹಾಗೆ ಇದೆ. ಸೊ ಲೆಟ್ಸ್ ಗೋ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ನಾವು ಶೂಟ್ ಹೆಂಗೆ ಮಾಡ್ತೀವಿ, ಲೊಕೇಶನ್ ಹೇಗಿದೆ, ಬಿಹೈಂಡ್ ದ ಸೀನ್ಸು ಎಲ್ಲವನ್ನು ತೋರಿಸ್ತೀನಿ, ಬನ್ನಿ. ಸೊ ಇವತ್ತು ನಾವು ಕ್ಲೈಂಟ್ಸ್ಗೆ ಒಂದು 5-6 ಕಾಸ್ಟ್ಯೂಮ್ನ ಮ್ಯಾಚ್ ಮಾಡೋಕ್ಕೆ ಹೇಳಿದ್ವಿ. ಬಿಕಾಸ್ ಲೊಕೇಶನ್ ತುಂಬ ದೊಡ್ಡದಿರೋದ್ರಿಂದ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದೊಂದು ಲೊಕೇಶನಲ್ಲಿ ಶೂಟ್ ಮಾಡೋಣ ಅನ್ನೋದೇ ಉದ್ದೇಶ ನಮ್ಮದು. ಸೊ ಗೊತ್ತಿಲ್ಲ, ಒಂದು ವೆಸ್ಟರ್ನ್ ಸೆಟಪ್ ಇದೆ, ಇಂಡೋರ್ ಸೆಟಪ್ ಒಂದಷ್ಟು ತುಂಬ ಇವೆ, ಆಮೇಲೆ ಜೈಪುರ್ ಸೆಟಪ್ ಇದೆ, ಪಿಲ್ಲರ್ಸ್ ಇದೆ, ತೊಟ್ಟಿ ಮನೆ ಇದೆ. ಇದೆಲ್ಲದರ ಜೊತೆಗೆ ನಾವು ಹೆಂಗೆ ಬ್ಲೆಂಡ್ ಮಾಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ವೆಸ್ಟರ್ನ್ ಕಾಸ್ಟ್ಯೂಮ್ ಹಾಕ್ಕೊಂಡು ನೀವು ತೊಟ್ಟಿ ಮನೇಲಿ ತೆಗಿಯೋಕ್ಕಾಗಲ್ಲ, ಅಥವಾ ಟ್ರೆಡಿಷ್ನಲ್ ಔಟ್ಫಿಟ್ ಹಾಕ್ಕೊಂಡು ನೀವು ವೆಸ್ಟರ್ನು ಅಥವಾ ಪಿಯಾನೋ ಆ ಥರದ್ದೆಲ್ಲ ನುಡ್ಸ್ಕೊಂಡು ಶೂಟ್ ಮಾಡೋಕ್ಕಾಗಲ್ಲ. ಸೊ ಕಾಸ್ಟ್ಯೂಮು ಮತ್ತು ಲೊಕೇಶನ್ ಬ್ಲೆಂಡ್ ಆದಾಗಲೇ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ, ಕಂಟೆಂಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಬನ್ನಿ ನೆಕ್ಸ್ಟ್ ಸೆಟಪ್ಗೆ ಹೋಗೋಣ. ಸೊ ಈ ವೈಟ್ ಹೌಸ್ ನೋಡಿದ್ರಲ್ಲ, ನೆಕ್ಸ್ಟ್ ಸೆಟಪ್ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಹಿಂಗೆ ಮೂಮೆಂಟ್ ಹಿಂಗೆ ಬನ್ನಿ, ಆ ಕಡೆ ತಿರುಗಿರಿ. ಓಕೆ, ರೆಡಿ ಸರ್? ಹಾಂ, ಸ್ಮೈಲ್ ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ರೆಡಿ? ಒಂಚೂರು ಈ ಕಡೆ. ಹಾಂ, ಫಿಕ್ಸ್. ರೆಡಿ? ಆಕ್ಷನ್ ಸರ್. ಹಂಗೆ ಒಂದು ಮೂಮೆಂಟು. 1 2 ಸರ್, ಆಕ್ಷನ್ 1 2 3 ಆಕ್ಷನ್. ಓಕೆ ಮೇಡಮ್, ರೆಡಿ? ಬನ್ನಿ ಫ್ಯಾನಿಗೆ ಬನ್ನಿ. ಏನ್ ಮೇಡಮ್ ಇದು, ಎಷ್ಟು ಕೆಜಿ ಇದೆ? ಮಧ್ಯ ಬನ್ನಿಮ್ಮ. ಸರ್ ಪೂರ್ಣ ನೋಡಿ ಸರ್, ಮೂಡಲ್ ಬನ್ನಿ. ಯಾಕೆ ನಮ್ಮನ್ನ ನೋಡ್ತೀರಾ? ಕ್ಯಾಮ್ರಾ ಏನೋ ನೋಡ್ಬಿಡಿ, ಅವ್ರಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಇರ್ತೀರಲ್ವ ಸರ್, ಅಲ್ಲಿ ಮುಂದೆ ಹೋಗಿ ಸರ್, ಮುಂದೆ ನೋಡ್ಬಿಡಿ. ಇಲ್ಲಿ ಇದ್ದೀರಲ್ವ ಸರ್, ಇಲ್ಲಿಂದ ಬನ್ನಿ. ಮೇಡಮ್ ಟರ್ನ್, ಟರ್ನ್. ಹಾ, ಅಷ್ಟೇ. ಬರೀ ಬಾಡಿ ಹಂಗೆ ಇರ್ಲಿ ಮೇಡಮ್, ಫೇಸ್ ಮಾತ್ರ ಹಿಂಗೆ ಹೋಗಿ. ಆಕ್ಷನ್. Action. Okay. Action. ಮೇಡಮ್, ನೀವ್ಯಾ ಕ್ಯಾಮ್ರಾ ನೋಡ್ತೀರಾ? ಅವ್ರ ಕಡೆ ನೋಡಿ. ಸೊ ನಾವೀಗ ಇಂಡೋರ್ ಬಂದಿದ್ದೀವಿ. ಇಂಡೋರಲ್ಲೂ ತುಂಬ ಸೆಟ್ಸ್ಗಳಿವೆ. ಅಂದರೆ ಈ ಥರ ಒಂದು
ಸ್ಟೆಪ್ಸು ಈ ಥರ ಇಳ್ಕೊಂಬರೋವಂಥ ಶಾರ್ಟ್ಸ್ ಆಗಿರ್ಬೋದು. ಆ ಕಡೆ ಒಂದಷ್ಟು ಲೈಟ್ಸ್ ಎಲ್ಲ ಮಾಡಿ ಒಂದು ಬೇರೆ ಥರ ವ್ಯೂ ಕೊಟ್ಟಿದ್ದಾರೆ. ಬಟ್ ಒಟ್ಟಾರೆ ಹೇಳಬೇಕು ಅಂದರೆ ತುಂಬ ತೀರಾ ಚಿಕ್ಕದು ಅಂದರೆ ನಮ್ಮ ಕ್ಯಾಮ್ರಾ ಫ್ರೇಮ್ಗೆ ಸಿಗದಿರೋ ಥರ ಏನಿಲ್ಲ, ಸ್ವಲ್ಪ ದೊಡ್ಡದೇ ಇದೆ. ತುಂಬ ಶೆಕೆ ಇದೆ, ಯಾಕಂದರೆ ಶೀಟಲ್ಲಿ ಇರೋದ್ರಿಂದ ಒಳಗಡೆ ಅಂತೂ ತುಂಬ ಶೆಕೆ ಇದೆ. ಸ್ವಲ್ಪ ಹೈಡ್ರೇಟ್ ಆಗಿರಿ, ಅವಾಗವಾಗ ಚೆನ್ನಾಗಿ ನೀರು ಕುಡಿತಾ ಇರಿ. ನಮಗೆ ಸ್ವಲ್ಪ ಗಾಳಿ ಬರೋದಕ್ಕೆ ದೊಡ್ಡ ಫ್ಯಾನು ಇಟ್ಟಿದ್ದಾರೆ, ಸೊ ಮ್ಯಾನೇಜ್ ಮಾಡ್ಬೋದು ಅನ್ಕೋತೀನಿ. ನೋಡೋಣ. ಇಂಡೋರು ನನಗೆ ಯಾಕಂದರೆ ಇವತ್ತು ಸಂಜೆನೂ ತಗೋಬೋದು ಅಥವಾ ರಾತ್ರಿ ಆದಮೇಲೂ ತಗೋಬೋದು. ಬಟ್ ಕ್ಲೈಂಟು ಹೇಗೆ ಅವ್ರ ಕಾಸ್ಟ್ಯೂಮ್ ವೇರ್ ಮಾಡ್ತಾರೆ ಅಥವಾ ಅವರು ನಮಗೆ ಹೇಗೆ ಬೇಗ ಪ್ರಿಪೇರ್ ಆಗಿ ಬರ್ತಾರೆ ಅದ್ರ ಮೇಲೆ ನಾವು ಶೂಟು ಪ್ಲ್ಯಾನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ಅವರ್ ಇಂಡೋರ್ ಸೆಟಪ್. ಇದು ನೋಡಿ ಒಂದು ದೊಡ್ಡದಾದ ಸೆಟ್ಟು. ಸೊ ಈ ಸೆಟ್ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಯಾವುದಾದ್ರು ಒಂದು ಗೌನ್ ಔಟ್ಫಿಟ್ಟಲ್ಲಿ, ಬ್ಲೇಸರ್ ಔಟ್ಫಿಟ್ಟಲ್ಲಿ ಇಲ್ಲಿಂದ ನಡ್ಕೊಂಬರೋದು, ಅಥವಾ ಇಲ್ಲೇನಾದ್ರು ಡ್ಯಾನ್ಸು, ಅವರು ಕ್ಲೈಂಟ್ಸ್ ಡ್ಯಾನ್ಸ್ ಮಾಡೋದಿದ್ರೆ ಇಲ್ಲಿ ಡ್ಯಾನ್ಸ್ ಮಾಡೋ ಥರ ತೊಗೋಬೋದು. ಸೊ ಈ ಸೆಟಪ್ಪು ನಿಮಗೆ ಒಂದು ಡ್ರೋನ್ ಏರಿಯಲ್ ವ್ಯೂನೂ ತೊಗೊಳಕ್ಕೆ ಈಸಿ ಆಗುತ್ತೆ. ಹಾಗೆಯೇ ಒಂದು ಗಿಂಬಲ್ ಶಾಟ್ಸು ಅಥವಾ ಇಲ್ಲಿಂದ ಓಡ್ಕೊಂಬರೋದು, ನಡ್ಕೊಂಬರೋದು, ಇಲ್ಲಿಂದ ಟ್ವಿಲ್ ಆಗೋದು ಎಲ್ಲ ತೊಗೋಬೋದು. ಸೊ ಈ ಲೊಕೇಶನ್ನೇ ಒಂದು ಕ್ರೇಜಿ ಆಗಿದೆ. ಚೆನ್ನಾಗಿ ಪ್ಲ್ಯಾನ್ ಮಾಡಿ ಇಲ್ಲಿ ತೊಗೋಬೇಕು ಅಂತಿದ್ವಿ. ಲೆಟ್ಸ್ ಸಿ. ಸೊ ಇದು ಬಂದು ತೊಟ್ಟಿ ಮನೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಅಂದರೆ ಸುತ್ತ ಹೆಂಚಿದೆ, ಮಧ್ಯದಲ್ಲಿ ಈ ಥರದೊಂದು ಸ್ಪೇಷಿಯಸ್ ಆರಾಮಾಗಿ ಏರಿಯಲ್ ವ್ಯೂ ಎಲ್ಲ ತೊಗೋಬೋದು. ಜೊತೆಗೆ ಬೇರೆ ಬೇರೆ ಜೈಪುರ್ ಫೋರ್ಟ್ ಇರುವಂಥ ಒಂದು ಸೆಟಪ್ ಇದೆ. ಜೊತೆಗೆ ಇಲ್ಲಿ ಬೇರೆ ಬೇರೆ ಆ್ಯಂಟಿಕ್ ಐಟಮ್ಗಳನ್ನ ಇಟ್ಟಿದ್ದಾರೆ. ಸೊ ಫೋಟೋಗ್ರಾಫರ್ಸ್ ಏನು ಮಾಡ್ಬೋದು ಅಂದರೆ ಇಲ್ಲಿ ಇಂಟರ್ನಲ್ಲಿ ಅಲ್ಲಲ್ಲೇ ವಿಡಿಯೋ ಲೈಟ್ ಹಾಕಿರ್ತಾರೆ. ಅದೇ ಮೇಜರ್ ಇಲ್ಲಿ ಪ್ಲಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಷ್ಟೋ ಕಡೆ ನಾವು ವಿಡಿಯೋ ಲೈಟ್ ತೊಗೊಳೋಕ್ಕೆ ತುಂಬ ಕಷ್ಟ ಆಗುತ್ತೆ, ಒಂದು ಸ್ಮೋಕ್ ಮಿಷಿನ್ ತೊಗೊಳೋಕ್ಕೆ ತುಂಬ ಕಷ್ಟ ಆಗುತ್ತೆ, ಎಷ್ಟೋ ಸಲ ನಾವು ಮರ್ತೇ ಬಿಡ್ತೀವಿ. ಸೊ ಈ ಲೊಕೇಶನಲ್ಲಿ ಒಂದು ಪ್ಲಸ್ ಅಂದರೆ ಅದೇ ಅನಿಸುತ್ತೆ. ಬಹುಶಃ ನಾವು ಮರ್ತರೂ ತಂದೆ ಇದ್ರೂ ಇಲ್ಲಿ ಆಲ್ರೆಡಿ ಇಟ್ಸ್ ಆನ್ ಫಿಕ್ಸ್ಡ್ ಅಸೆಟ್ ಥರ ಇರುತ್ತೆ. ಅಲ್ಲಿ ನಾವು ಅದನ್ನು ಯಾವಾಗ ಬೇಕಾದ್ರೆ ಆನ್ ಮಾಡ್ಕೋಬೋದು, ಯಾವಾಗ ಬೇಕಾದ್ರೆ ಆಫ್ ಮಾಡ್ಕೋಬೋದು. ಸೊ ದಿಸ್ ಈಸ್ ದ ಮೇಜರ್ ಇಂಪ್ಯಾಕ್ಟ್ ಆಫ್ ದಿಸ್ ಲೊಕೇಶನ್ ಅಂತ ನಾನಾದರೂ ಅನ್ಕೋತೀನಿ. ಸೊ ದಿಸ್ ಈಸ್ ಟ್ರೆಡಿಷ್ನಲ್ ಬ್ಯಾಕ್ ಡ್ರಾಪ್. ಹಲೋ, ಎಸ್ ಸರ್ ಬಂದೆ. ನಮ್ಮ ಕ್ಲೈಂಟ್ ರೆಡಿ ಇದ್ದಾರಂತೆ. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಶೂಟ್ ಮಾಡಿದ್ವಿ, ಹೊಸ ಜಾಗನ ಯಾವ ರೀತಿ ನಿಮಗೆ ತೋರಿಸ್ದೆ ಎಲ್ಲನೂ ನೋಡಿದ್ರಿ. ಈಗ ಡೇಟಾಸ್ ಎಲ್ಲ ನಾನು ಸಿಸ್ಟಮ್ಗೆ ಕಾಪಿ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಾವು ಎಡಿಟ್ ಮಾಡಿರೋ ಫೋಟೋಸು ಅಥವಾ ವಿಡಿಯೋಸು, ರೀಲ್ಸು ನಿಮ್ಮ ಮುಂದೆ ಬೇಗ ಅಪ್ಲೋಡ್ ಮಾಡಿ ಔಟ್ಪುಟ್ ಹೇಗೆ ಬಂದಿದೆ ಅಂತ ನಾನು ತೋರಿಸ್ತೀನಿ. ಇವತ್ತು ಮಾತ್ರ ಡೇ ವಾಸ್ ಆಸಮ್. ಯಾಕಂದರೆ ಹೊಸ ಜಾಗ, ಹೊಸ ಜನ ಅಥವಾ ಹೊಸ ರೀತಿ ನಾವು ಶೂಟ್ ಮಾಡುವಂಥ ಆ್ಯಂಗಲ್ಸ್ ಆಗಲಿ ಎಲ್ಲವೂ ಇಟ್ ವಾಸ್ ನನಗಂತೂ ಒಂದು ಚಾಲೆಂಜಿಂಗ್ ಅಂತಲೇ ಅನ್ನಿಸ್ತು. ಸೊ ಮತ್ತೆ ಮುಂದಿನ ವಿಡಿಯೋ ಮೂಲಕ ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಒಂದಷ್ಟು ಕ್ಯಾಮ್ರಾ ಹೆಂಗೆ ಹ್ಯಾಂಡ್ಲ್ ಮಾಡೋದು, ಅಥವಾ ಮೂಮೆಂಟ್ ಶಾಟ್ಸ್ ಹೆಂಗೆ ತೊಗೋಬೇಕು, ಅಥವಾ ಕ್ಲೈಂಟ್ ಜೊತೆ ನಾವು ಹೆಂಗೆ ರಿಯಾಕ್ಟ್ ಮಾಡಬೇಕು, ಇದನ್ನೆಲ್ಲವನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್.